ಡಿವೈಎಸ್ಪಿ ಪಿಎಸ್ಐ ಸೇರಿ ಹಲವರು ಸೇರಿ ಬರೆದಿಟ್ಟು ಆತ್ಮಹತ್ಯೆ ಪ್ರಕರಣ. ಬೆಳಗಾವಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕಚೇರಿ ಮುಂದೆ ಪ್ರತಿಭಟನೆ. ಬೆಳಗಾವಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ. ರವೀಂದ್ರ ದಾನವಗೋಳ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ವ್ಯಕ್ತಿ. ಡೆತ್ ನೋಟ್ನಲ್ಲಿ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ರವೀಂದ್ರ. ಡೆತ್ ನೋಟ್ನಲ್ಲಿ ಬರೆದಿರುವ ಹೆಸರಿನ ವ್ಯಕ್ತಿಗಳನ್ನು ಬಂಧಿಸುವಂತೆ ಆಗ್ರಹ. ತಮಟೆ ಬಾರಿಸುವ ಮೂಲಕ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಎಸ್ಪಿ ವಿರುದ್ಧ ಆಕ್ರೋಶ. ತಕ್ಷಣ ಸಾವಿಗೆ ಕಾರಣರಾದವರ ಮೇಲೆ ದೂರು ದಾಖಲಿಸಿಕೊಂಡು ಬಂಧಿಸುವಂತೆ ಆಗ್ರಹ. ಡಿವೈಎಸ್ಪಿ ಮುಲ್ಲಾ, ಪಿಎಸ್ಐ ಆನಂದ್ ಸೇರಿ ಲಕ್ಷ್ಮಣ ಲಕ್ಕಪ್ಪ ಚಂದ್ರಗಿ, ಶಿವಾನಂದ ಸಿದ್ದಪ್ಪ ಚಂದ್ರಗಿ, ವಿಜಯ್ ಮಲ್ಲಿಕ್ ಮದರ್ಸಾಬ್, ಸುರೇಶ್ ಬಾಗಪ್ಪ ಕರೆಪ್ಪ, ಮಲ್ಲಪ್ಪ ಶಂಕರ್ ಚಂದ್ರಗಿ ಸೇರಿ ಇವರನ್ನೆಲ್ಲ ಬಂಧಿಸುವಂತೆ ಆಗ್ರಹ. ಪ್ರತಿಭಟನೆಯಲ್ಲಿ ಮೃತ ರವೀಂದ್ರ ತಾಯಿ ಬಸವ ಹಾಗೂ ಪತ್ನಿ ಆರತಿ ಪಾಗಿ. ಆರೋಪಿಗಳನ್ನು ಬಂಧಿಸದೆ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ದಲಿತ ಸಂಘಟನೆ ಮುಖಂಡರು. ಅಪರಾಧಿಗಳನ್ನು ಬಂಧಿಸದ ಅವರಿಗೆ ಏನೇ ಬರಲಿ ಇವತ್ತು ಬೆಳಗಾವಿ ಜಿಲ್ಲಾ CRSL SP ಆಫೀಸಿಗೆ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಿಂದ ಎಲ್ಲ ನನ್ನ ದಲಿತ ಮಹಿಳೆಯರು ಹಾಗೂ ದಲಿತ ನನ್ನ ಬಾಂಧವರು ಮತ್ತು ಎಲ್ಲ ನಮ್ಮ ಸಂಘಟನೆಯ ಮುಖಂಡರು ಬಂದು ಇವತ್ತು ತಮಟೆ ಚಳವಳಿಯೊಂದಿಗೆ ಮನವಿಯನ್ನು ಕೊಡಬೇಕಾದಂಥ ಪ್ರಸಂಗ ಯಾಕೆ ಬಂದಿದೆ ಅಂದರೆ 2/6/2026 ಬೆಟಗೇರಿ ಗ್ರಾಮದಲ್ಲಿ ಸವರ್ಣೀಯರ ಮಾನಸಿಕ ಹಿಂಸೆಯನ್ನು ತಾಳಲಾರದೆ ಮನನೊಂದು ರವೀಂದ್ರ ಬಸವ ದಾನವಗೋಳ್ ಅಂತಕ್ಕಂಥ ವ್ಯಕ್ತಿ ಆತನು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟು ಆತನು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. 2/6/2026 ಇವತ್ತು 11/6/2020 ಸುಮಾರು 10-11 ದಿನಗಳ ಕಾಲ ಆದ್ರೂ ಸಹಿತ CRSL SP ಅವರು ಆರೋಪಿತರನ್ನು ಬಂಧಿಸದೇ ಇದ್ದ ಕಾರಣಕ್ಕಾಗಿ ಇವತ್ತು ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಈ ಸವರ್ಣೀಯರ ದಬ್ಬಾಳಿಕೆಗೆ ಊರು ಬಿಡ್ತಕ್ಕಂಥ ಪ್ರಸಂಗ ಇವತ್ತು ಬಂದಿರುವುದರಿಂದ ಈ ಸಂದರ್ಭದಲ್ಲಿ CRSL SP ಅವರು ಇವತ್ತು ದಲಿತರಿಗೆ ರಕ್ಷಣೆ ಕೊಡಲಿಕ್ಕಾಗಿಯೇ ಅಂತೇಳಿ ಇವತ್ತು ಸರ್ಕಾರ ನೇಮಿಸಿರ್ತಕ್ಕಂಥ CRSL ಆಫೀಸಿನವರು ಇವತ್ತು ಬಂದು ಮಹಜರು ಮಾಡಿಕೊಂಡು ಪಂಚನಾಮೆ ಮಾಡಿಕೊಂಡು ಬಂದರೂ ಸಹಿತ ಆರೋಪಿತರನ್ನ ಇದುವರೆಗೂ ಬಂಧಿಸಿಲ್ಲ. ಕೂಡಲೇ ಏನು ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸದೆ ಹೋದರೆ ಇವತ್ತು ಎಲ್ಲ ದಲಿತ ಮಹಿಳೆಯರು ಮತ್ತು ಆ ನೊಂದಿರ್ತಕ್ಕಂಥ ಕುಟುಂಬದ ತಾಯಿ, ಅವರ ಪತ್ನಿ, ಅವರ ಮಕ್ಕಳು ಮತ್ತು ಅವರ ಎಲ್ಲ ಬಂಧು ಬಳಗ
ಬಂದಿರುತ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ರಕ್ಷಣೆ ಕೊಡದೆ ಹೋದರೆ, ಕೂಡಲೇ ಅವರನ್ನು ಬಂಧಿಸದೆ ಹೋದರೆ ಉಗ್ರವಾದ ಹೋರಾಟವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಡೆತ್ ನೋಟ್ನಲ್ಲಿ ಇರ್ತಕ್ಕಂಥ ಆರೋಪಿಗಳ ಹೆಸರು ಈಗಾಗಲೇ ಉಲ್ಲೇಖ ಆಗಿದೆ. ಡೆತ್ ನೋಟ್ನಲ್ಲಿ ಇವತ್ತು ಆ ಗ್ರಾಮದ ನನಗೂ ಸಹಿತ 13-14 ಜನ ಆರೋಪಿತರು ಏನದಾರಲ್ಲ ಡೆತ್ ನೋಟ್ನೊಳಗೆ ಸಂಪೂರ್ಣವಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಆ ಡೆತ್ ನೋಟ್ನಲ್ಲಿ ಲಕ್ಷ್ಮಣ್ ಲಕ್ಕಪ್ಪ ಚಂದರ್ಗಿ ಮತ್ತು ಶಿವಾನಂದ್ ಚಂದರ್ಗಿ ಹಾಗೂ ವಿಜಯ್ ಕೆಂಪಣ್ಣ ಚಂದರ್ಗಿ ಮತ್ತು ಇನ್ನೂ ಅನೇಕ ಜನರು ಸೇರಿ ಅವ್ರಿಗೇನು ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ರು, ಅದನ್ನು ಹಿಂಸೆ ತಾಳಲಾರದೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿ ಪೊಲೀಸರ ಹೆಸರು ಕೂಡ ಇದೆ. ಆದ್ರೂ ಸಹಿತ ಇವತ್ತು ಡೆತ್ ನೋಟ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಏನು ಅವರಿಗೆ ತೊಂದರೆ ಮಾಡಿದಾರಲ್ಲ ಅವ್ರದ್ದೆಲ್ಲ ಹೆಸರಿದೆ. ಕೂಡಲೇ ಆರೋಪಿತರು ಇವತ್ತು 2024ರಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು. ಆ ಕೇಸಿನಲ್ಲಿ ಇವರಿಗೆ ಆರೋಪಿಗಳನ್ನ ಬಂಧಿಸೇ ಇದ್ದ ಕಾರಣಕ್ಕಾಗಿ ಇವತ್ತು ಅವನ ಮನೆಯವರೆಗೆ ಹೋಗಿ ನನ್ನ 10 ಎಕರೆ ಭೂಮಿ ಹೋಗಲಿ ನಿನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸಹಿತ ಹೇಳಿರ್ತಕ್ಕಂಥದ್ದು ಇವತ್ತು ವಿಡಿಯೋ ಇದೆ. ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು ವಿಡಿಯೋಗಳಿವೆ. ಇವೆಲ್ಲ ವಿಡಿಯೋಗಳನ್ನು ನೋಡಿದಾಗ ಅವತ್ತಿನ ಕುಟುಂಬಕ್ಕೆ ಮತ್ತು ಯಾವುದೇ ರೀತಿ ರಕ್ಷಣೆ ಇರಲಿಲ್ಲ. ಆ ಕುಟುಂಬ ಇವತ್ತು ಮಾನಸಿಕ ಹಿಂಸೆಯಿಂದ ಈಗಾದರೂ ಬಳಲ್ತಾ ಇದೆ. ಅದು ತೀರ್ಕೊಂಡಿರ್ತಕ್ಕಂಥವನು ಸಹಿತ ಮಾನಸಿಕ ಹಿಂಸೆಯಿಂದ ಡೆತ್ ನೋಟ್ನಲ್ಲಿ ಬರೆದಿರ್ತಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸತ್ಯಪ್ಪ ಕರವಾಡಿ ಅಂತೇಳಿ DSS. ನಾನು ಯಾರ ಹೆಸರು ಇತ್ತಂದ್ರೆ PS 5 ಐತ್ರಿ, DVS ಐತ್ರಿ. ಅವ್ರದ್ದು ಬರೋದಿಷ್ಟ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ್ರಿ. ಅವ್ರಿಗೂ ಇದ್ರೊಳಗೆ ಶಿಕ್ಷಣ ಆಗ್ಬೇಕ್ರಿ. ಹ್ಞೂ ರೀ, ಅವ್ರಿಂದ್ರ ನನ್ನ ಮಗು ಅನ್ಯಾಯ ಆಗೈತ್ರಿ. ಪೈಲೇನು ಅನ್ಯಾಯ ಆಗೈತ್ರಿ, ಈಗೂ ಅನ್ಯಾಯ ಆಗೈತ್ರಿ. ಆದ್ರೆ ಅವರು DS ಅವರು PS ಅವ್ರು ಏನು ಮಾಡಿದಾರಿ, ನಮ್ದು ಕೇಸು ಮುಂದೆ ತೊಗೊಂಡಿಲ್ರಿ. ನಾವು ಅರ್ಜಿ ಕೊಡಕ್ಕೆ ಹೋದ್ರೆ ನಮ್ಮ ಪಾಯಲ್ಲಿ ಹಿಂದಿಟ್ಟು ಅವ್ರದ್ದು ಆರೋಪಿಗಳನ್ನ ಹಿಡಿದಿಲ್ರಿ. ಅವ್ರ ಹೆಸರು ಹಾಕಿದ್ರಿ. ಹೆಸರು ಹಾಕೈತಿ. ಅವ್ರು ಹೆಂಗೆ ತೆಕ್ಕೊಂಡಾರ ಅನ್ನೋದು ನಮ್ಗೆ ಗುರ್ತಿಲ್ರಿ. ಅವ್ರ ಹೆಸರು ಹಾಕಿ ನನ್ನ ಮಗ ಪ್ರಾಣ ಕೊಟ್ಟಿದ್ದಾನ್ರಿ. ಅವ್ರ ಹೆಸರು ಹಾಕಿವಿ. ಅವ್ರ ತಕೊಂಡಾರಿ. ನನ್ನ ಮಗ ಬರೋದು ಇಟ್ಟಾನ್ರಿ. ಬರೋದು ಇಟ್ಟಿದ್ದು ತಾವು ಪೊಲೀಸರು ಅವ್ರ ಇನ್ಸ್ಪೆಕ್ಟ್ರ್ ತಕೊಂಡಾರಿ. ನನ್ನ ಮಗ ಅವ್ರ ಕಾರಣದಾರಿ. ಪೈಲೇನು ಕಾರಣದಾರಿ, ಈಗೂ ಕಾರಣದಾರು. ಇವ್ರನ್ನ ಹೆಂಗೆ ಅರಿಸ್ಟ್ ಮಾಡ್ತೀರಿ, ಅವ್ರನ್ನೂ ಒಮ್ಮೆ ಅರಿಸ್ಟ್ ಆಗ್ಬೇಕ್ರಿ ಇದ್ರಾಗ ರೀ. ಹ್ಞೂ ರೀ. ಹೆಸರು ಅಂದ್ರೆ ಮೊದಲನ ಇದಕ್ಕೆ ಕಾರಣ ಚಂದ್ರಗಿ ಲಕ್ಷ್ಮಣ್ ಅಂತ್ರಿ. ಊರೊಳಗೆ ನಮ್ಗೆ ಜಗಳ ಅಂದ್ರೆ ಇದ್ದಕ್ಕಿಲ್ರಿ. ಜಗಳ ಹಚ್ಚಿ ಬೆಂಕಿ ಹಚ್ಚಿದ ಅವ ಒಬ್ಬರಿ. ಅವನಿಂದ ಶಿವಪ್ಪ ಚಂದ್ರಗಿರಿ ಮತ್ತು ಶಂಕರ ಚಂದ್ರಗಿರಿ ಮತ್ತು ಭರಮಪ್ಪ ಪೂಜಾರಿ. ಏನ್ರಿ ಅದು ಅಂಬೇಡ್ಕರ್ದಿಂದ ಆಗೈತ್ರಿ. ಅಂಬೇಡ್ಕರ್ದಿಂದ ಜಗಳ ಆಗೈತ್ರಿ. ನಮ್ಮ ಅಂಬೇಡ್ಕರ್ ಮ್ಯಾಲ ಅವರು ಬಂದು ಬ್ಯಾನರ್ ಕುಣಿಸಿರಿ. ಅದ್ರ ಕುಣಿಸಿರಿ ಅಂದ್ರೆ ಹನುಮಪ್ಪಂದು ಇದ್ರದ್ದು ಕುಣಿಸಿದ್ರಿ. ರಾಮ ಮಂದಿರ ನಿಮ್ಮ ಜಾತ್ರೆ ನೀವು ಆಗುತ್ತಕ್ಕ ನಾವು ಕುಂಡಿಸ್ತು, ನಿಮ್ಮದು ಬಂದ ಕೂಡಲೇ ನಾವು ತಕ್ಕೋತು ಅಂತ ಹೇಳಿದ್ರೆ, ಅವಾಗ ನಮ್ಮ ಅಂಬೇಡ್ಕರ್ ನಾವು ಜಯಂತಿ ಮಾಡುವಾಗ ಅವ್ರು ತಕ್ಕೊಲಿಲ್ಲ. ಅದನ್ನು ಹೋಗಿ ನಮ್ಮ ಹುಡುಗರು ತೆಗ್ಯಾಕೆ ಹೋಗೋಣ, ನಮಗೆ ದಂಬೆ ಮಾಡಿ ಮನೆ ಹೋಗ್ಕ ಎಲ್ಲಾರನ್ನೂ ಬಡ್ದ ಬಾಂಡೆ ಗಿಂಡೆ ಎಲ್ಲ ಹೊರಗೆ ಹೋಗೋದ. ಮತ್ತು ಅಟ್ಟು ಮನೆಯಾಗ ಬಂದೆಲ್ಲ ದಂಬಿ ಮಾಡಕ್ಕೆ ಹಚ್ಚಿದ ಅವ ಚಂದ್ರಗಿರಿ ಲಕ್ಷ್ಮಣ್ ರೀ, ಅವ ಶಿವಪ್ಪ ಇವರೆಲ್ಲ ಬಂದು ನಮ್ಮ ಮನ್ಯಾಗ ದಂಗೆ ಮಾಡಿದವ್ರಿ. ಮತ್ತು ಇದು ಮೊನ್ನೆ ಕಾರಣ ಅದದಂದ್ರೆ ಏನ್ರಿ, ನನ್ನ ಮಗ ರೊಕ್ಕ ಕೊಟ್ಟಿದ್ದಾನ್ರಿ. ಆ ರೊಕ್ಕ ಕೇಳಕ್ಕೆ ಹೋದ ಕೂಡಲೇ ನನ್ನ ಮಗನ ಬಡದ ಕಳಿಸಿದ ಅವ ಮಿರ್ಜಾ ನಾಯಕ್ ಮಲ್ಕಾಪ್ರಿ. ಅವರಿಂದ ನಮಗೆಲ್ಲ ಅನೇಗೈತಿ. ನನ್ನ ಮಗ ಇದ್ದವ ಅವ್ರ ಅರ್ಬಿ ತರ್ತನ ಕೊಟ್ಟಿದ್ರಿ. ಯಾವಾರ ಇತ್ರಿ ಅರ್ಬಿ ತರ್ತನು, ಅರ್ಬಿ ಅಂಗಡಿಗೆ ಅರ್ಬಿ ಹಾಕೊಂಡು ಕೊಡೋಣ ಕೊಟ್ಟಿದ್ರಿ. ಅದನ್ನು ಕೇಳಕ್ಕೆ ಹೋಗೋಣ ಬಡದ ನನ್ನ ಮಗನ ಕಾಜಾ ಹೊಡೆದ ನನ್ನ ಮಗನ ಕಪಾಳ ಬಾಚಿ ಕಳಿಸಿ ಅವ ಕಿರಿಕಿರಿ ಭಾಳ ಮಾಡಾಕತ್ತಿದ್ರಿ ಬರ್ಬರ್ತಾ. ಅದರಿಂದ ಅವು ಕಂಪ್ಲೇಂಟ್ ಆಗಿದ್ರು. ಪೈಲೇದ್ದು ಕಂಪ್ಲೇಂಟ್ ಆಯ್ತಿರ್ಲ,
ಅದನ್ನ ಅವ್ರು ಬೇರೆನ ಅದಕ್ಕಿಂತ ಕೊಟ್ಟಾರಿ ನಮ್ಗೆ ಅದನ್ನ ನಮ್ಮನ್ನ ನ್ಯಾಯ ನಡೆಸ್ಕೊಡ್ವಾರಿ ಅವ್ರ. ಹ್ಞೂ ರೀ, ನ್ಯಾಯ ನಡೆಸ್ಕೊಡ್ವಾರಿ ಅವ್ರು. ನ್ಯಾಯ ಮುಂದಕ್ಕೆ ಹೋಗ್ಗೊಡ್ಸಲಿಲ್ಲ. ಯಾರು ಹೋಗ್ಗೊಡ್ಸಿಲ್ಲ ಅಂದ್ರೆ ಚಂದ್ರಗಿರಿ ಲಸ್ಮಾನ ಮೇನ್ ರೀ. ಅದಕ್ಕೆ ಊರಿಗೆ ಉರಿ ಹೆಚ್ಚದವ ಅವರಿಗೆ, ಈಗ ಊರ ಹದಗೆಡ್ಸಿದವ ಅವರಿಗೆ. ಅವರೆಲ್ಲ ಏನು ಮನಸ್ಸಿನಾಗ ಇಟ್ಕೊಂಡಿರಿ, ಏನು ಅವ್ರ ಡೆತ್ ನೋಟ್ ಬರ್ದಿಟ್ಟಾರೆ ಅದಕ್ಕೊಂದು ನ್ಯಾಯ ಸಿಕ್ಕಿದ್ರೆ ಸಾಕು ನಮಗೆ. ಮಿರ್ಜಾ ನಾಯ್ಕ ಅನ್ನೋ ಹುಡುಗ್ರಿ ನಮ್ಮ ರೊಕ್ಕ ನಾವು ಬೇಡಕ್ಕೆ ಹೋದ್ರೆ ಅವ್ರನ್ನ ಬಡಿದ್ರೆ ನಿನ್ನ ಕೇಸ್ ಮುಗಿದ್ರೆ ಸಾಕಾಗೈತಿ, ನಿನ್ನ ಕುರುಬ್ರಿ ಎಲ್ಲ ಬಡ್ದಕ್ಕೆ ಹೋಗ್ತಾರು ಅಂದದ್ದು ಅವರು ಭಾಳ ಮನ್ಸಿಗೆ ಮಾಡ್ತಿದ್ರಿ. ಒಟ್ಟು ಡೆತ್ ನೋಟ್ನಾಗ ಏನು ಬರ್ದೈತಿ ನೋಡ್ರಿ ಅದಕ್ಕೊಂದು ನ್ಯಾಯ ಕೊಡಿಸ್ಬಿಡ್ರಿ.